ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಾಯುಪಡೆಯ AN-32 ವಿಮಾನ ಪತನಗೊಂಡಿದೆ. ಅಸ್ಸಾಂನ ಜೋರ್ಹಟ್ನಲ್ಲಿ AN-32 ಏರ್ಕ್ರಾಫ್ಟ್ ಪತನ ಆಗಿರುವಂಥದ್ದು. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಈ ಅವಘಡ ಸಂಭವಿಸಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸ್ಥಳಕ್ಕೆ ಬಂದಂತಹ ಸಿಬ್ಬಂದಿ ರಕ್ಷಣಾ ಕಾರ್ಯವನ್ನು ಚುರುಕಾಗಿ ನಡೆಸ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಬರೋದಕ್ಕಿದೆ. ಇದುವರೆಗೂ ಯಾವುದೇ ಸಾವು ನೋವಿನ ಬಗ್ಗೆ ಇನ್ನೂವರೆಗೂ ವರದಿಯಾಗಿಲ್ಲ. ಸಂಪೂರ್ಣ ಮಾಹಿತಿ ಇನ್ನಷ್ಟೇ ಹೊರಬರಬೇಕಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ AN-32 ವಿಮಾನ ಪತನಗೊಂಡಿರುವಂಥದ್ದು. ವಾಯುಪಡೆಯ ವಿಮಾನ ಇದು. ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಕಂಟ್ರೋಲ್ಗೆ ಸಿಗದೆ ಪತನ ಆಗಿರುವಂಥದ್ದು ಈ ವಿಮಾನ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ತುರ್ತಾಗಿ ಧಾವಿಸಿದಂತಹ ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆ ವಿಮಾನದಲ್ಲಿದ್ದಂತಹ ಪೈಲಟ್ ಹಾಗೆ ಬೇರೆ ಯಾರಿದ್ದರು ಅದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ. ಅವರು ಯಾರಿದ್ದರು, ಅವರ ಪರಿಸ್ಥಿತಿ ಏನು, ಅವರೇನು ಎಜೆಕ್ಟ್ ಆಗಿದ್ರಾ, ಆಗಿರಲಿಲ್ವಾ? ಅಸ್ಸಾಂನ ಜೋರ್ಹಟ್ ಏರ್ಬೇಸ್ನಲ್ಲಿ ನಡೆದಿರುವಂಥದ್ದು ಈ ಘಟನೆ. ಆದರೆ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಇದು ಸೇನೆಗೆ ಸಂಬಂಧಪಟ್ಟಂತಹ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂಥೇಳಿ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಅದರಲ್ಲಿ ಸಾಗಣೆಗೆ ಬಳಸುವಂತಹ ಸೇನೆಯ ಏರ್ಕ್ರಾಫ್ಟ್ ಇದು. AN-32 ವಿಮಾನ ಸೇನೆಯ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಪತನ ಆಗಿರುವಂಥದ್ದು. ಅದರಲ್ಲಿ ಪೈಲಟ್ ಜೊತೆಗೆ ಯಾರಾದರೂ ಸಿಬ್ಬಂದಿ ಇದ್ರಾ ಅನ್ನುವ ಮಾಹಿತಿ ಸಿಗಬೇಕು. ಪೈಲಟ್ಗೆ ಏನಾಗಿದೆ, ಎಜೆಕ್ಟ್ ಆಗಿದ್ದಾರಾ ಅಥವಾ ಆ ದುರಂತದಲ್ಲಿ ಎಲ್ಲಾದರೂ ಸಿಲುಕಿ ಗಾಯಗೊಂಡಿದ್ದಾರಾ? ಸದ್ಯ ರಕ್ಷಣಾ ಸಿಬ್ಬಂದಿಯಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನಷ್ಟೇ ಮಾಹಿತಿ ಹೊರಬರಬೇಕಿದೆ. ಅಲ್ಲಿ ಎಕ್ಸಾಕ್ಟ್ ಸಿಚುವೇಶನ್ ಏನಿದೆ ಅನ್ನೋದ್ರ ಬಗ್ಗೆ. ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಅಸ್ಸಾಂನ ಜೋರ್ಹಟ್ ಏರ್ಬೇಸ್ನಲ್ಲಿ ಸೇನೆಗೆ ಸಂಬಂಧಿಸಿದಂತಹ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಆಗಿರುವ AN-32 ವಿಮಾನ ಪತನಗೊಂಡಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬೆಂಕಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ವಿಮಾನ ಪತನಗೊಂಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.